ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೀನ್ ಕಲರ್ ಲ್ಯಾಂಬೋರ್ಗಿನಿ ಕಾರು ಒಂದು ರ್ಯಾಶ್ ಡ್ರೈವಿಂಗ್ ಮಾಡಿದಂಥ ವಿಡಿಯೋ ಒಂದು ಸಖತ್ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಕೆಂಗೇರಿ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಆತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8,500 ರೂಪಾಯಿ ಶುಲ್ಕವನ್ನು ಕೂಡ ಅಂದರೆ ದಂಡವನ್ನು ಕೂಡ ಈಗಾಗಲೇ ಕಾರು ಚಾಲಕನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾನೆ. ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಪ್ರಕರಣವನ್ನು ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಕೂಡ ಕಾರು ಚಾಲಕ ಮಾಡಿದ. ಈ ಒಂದು ಕಾರು ಚಾಲಕನಿಗೆ ಈಗ ಕೋರ್ಟ್ ಒಂದು ವಿಭಿನ್ನವಾದಂಥ ಶಿಕ್ಷೆಯನ್ನು ವಿಧಿಸುವಂಥ ಕೆಲಸವನ್ನು ಮಾಡಿದೆ. ಆತ ತನ್ನ ಲ್ಯಾಂಬೋರ್ಗಿನಿ ಕಾರನ್ನು ರಸ್ತೆ ಬದಿ ನಿಲ್ಲಿಸಿ ಸಾಮಾಜಿಕ ಸೇವೆ, ಸಮುದಾಯ ಸೇವೆಯನ್ನ ಮಾಡಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡುವಂಥ ಕೆಲಸವನ್ನು ಮಾಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ನಮ್ಮ ನ್ಯೂಸ್ 18 ಕನ್ನಡದ ಪೇಜ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಹೀಗಾಗಿ ಅಲ್ಲೂ ಕೂಡ ನೀವು ಫಾಲೋ ಮಾಡಿ ಹೆಚ್ಚಿನ ಕಂಟೆಂಟ್ಗಳನ್ನು ನೀವು ತಿಳಿಬೋದು. ಸದ್ಯಕ್ಕೆ ಲ್ಯಾಂಬೋರ್ಗಿನಿ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇತ್ತೀಚೆಗಷ್ಟೇ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುತ್ತೆ. ಲ್ಯಾಂಬೋರ್ಗಿನಿ ಕಾರು ಒಂದು ಗ್ರೀನ್ ಕಲರ್ನ ಲ್ಯಾಂಬೋರ್ಗಿನಿ ಕಾರು ಒಂದು RR ನಗರದಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡೋದು, ಜೊತೆಗೆ ಕರ್ಕಶವಾಗಿ ಶಬ್ದ ಮಾಡಿಸ್ಕೊಂಡು ಓಡಾಡುವಂಥ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರು ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆಗೂ ಕೂಡ ದೂರು ನೀಡುವಂಥ ಕೆಲಸವನ್ನು ಮಾಡಿದರು. ಸಾಕಷ್ಟು ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗಿದೆ ಅಂಥೇಳಿ ಒಂದು ದೂರನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ದೂರಿನ ಅನ್ವಯ ಕೆಂಗೇರಿ ಸಂಚಾರಿ ಪೊಲೀಸರು ಲ್ಯಾಂಬೋರ್ಗಿನಿ ಕಾರಿನ ವಿರುದ್ಧ, ಆತನ ಕಾರು ಮಾಲೀಕನ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಅದಾದಮೇಲೆ ಆ ಒಂದು FIR ಅನ್ನು ಪ್ರಶ್ನೆ ಮಾಡಿ ಲ್ಯಾಂಬೋರ್ಗಿನಿ ಕಾರಿನ ಚಾಲಕರು ಹೈಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮೊನ್ನೆ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಪೀಠ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿತು. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ವಕೀಲರು ನ್ಯಾಯಮೂರ್ತಿಗಳಿಗೆ ಒಂದಷ್ಟು ವಿಚಾರವನ್ನ ತಿಳಿಸುವಂತ ಕೆಲಸವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಕಾರ್ ಈಗಾಗಲೇ ಮಹಾರಾಷ್ಟ್ರ ಪಾಸಿಂಗ್ನ ಕಾರ್ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಆ ಒಂದು ಕಾರನ್ನ ಕರ್ನಾಟಕದಲ್ಲಿ ಓಡಾಡಿಸೋದಕ್ಕೆ ಆತ ಅಂದ್ರೆ ಕಾರು ಚಾಲಕ ಸುಮಾರು 1,05,00,000 ಹಣವನ್ನ ಶುಲ್ಕವನ್ನ ಪಾವತಿ ಮಾಡಿದಿರೋದಾಗಿ ನ್ಯಾಯಾಲಯಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಿತು. ಜೊತೆಗೆ ಈಗಾಗಲೇ ಒಂದು ರ್ಯಾಶ್ ಡ್ರೈವಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 8,500 ರೂಪಾಯಿ ದಂಡವನ್ನು ಕೂಡ ನಾನು ಪಾವತಿ ಮಾಡಿದ್ದೇನೆ. ಹೀಗಾಗಿ ಆ ಒಂದು ವಿಡಿಯೋ ಏನಿದೆ ಅಂದರೆ ಲ್ಯಾಂಬೋರ್ಗಿನಿ ಕಾರನ್ನ ರ್ಯಾಶ್ ಡ್ರೈವಿಂಗ್ ಮಾಡಿರೋದಾಗಿ ವಿಡಿಯೋ ಏನು ವೈರಲ್ ಆಗಿದೆ, ಆ ಒಂದು ವಿಡಿಯೋ ಡಿಸೆಂಬರ್ನಲ್ಲಿ ರೆಕಾರ್ಡ್ ಆಗಿದ್ದಂಥ ವಿಡಿಯೋ. ಅದನ್ನು ತಡವಾಗಿ ಪೊಲೀಸರು ಯಾವಾಗ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಆಗ ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಂದರೆ ರ್ಯಾಶ್ ಡ್ರೈವಿಂಗ್ ಮಾಡಿರುವಂಥ ವಿಚಾರ ಆಗಿರ್ಬೋದು, ಮತ್ತೆ ಸೈಲೆನ್ಸರ್ನ ಕರ್ಕಶ ಶಬ್ದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 8,500 ರೂಪಾಯಿ ದಂಡವನ್ನು ಕೂಡ ಈಗಾಗಲೇ RTO ಅಧಿಕಾರಿಗಳಿಗೆ ಕಟ್ಟುವಂತ ಕೆಲಸವನ್ನ ಮಾಡಿದ್ದೇವೆ. ಜೊತೆಗೆ ಸೈಲೆನ್ಸರ್ ಅನ್ನು ಕೂಡ ಬದಲಾವಣೆ ಮಾಡುವಂತ ಕೆಲಸವನ್ನ ಕಾರು ಮಾಲೀಕರು ಮಾಡಿದ್ದಾರೆ. ಹೀಗಾಗಿ ಪ್ರಕರಣವನ್ನ ರದ್ದು ಮಾಡಬೇಕು ಅಂತೇಳಿ ಲ್ಯಾಂಬೋರ್ಗಿನಿ ಕಾರು ಮಾಲೀಕನ ಪರವಾಗಿ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕರ್ನಾಟಕದಲ್ಲಿ ಆ ಒಂದು ವಾಹನವನ್ನು ಓಡಿಸೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಹಾರಾಷ್ಟ್ರ ಪಾಸಿಂಗ್ ಇರುವಂತಹ ಲ್ಯಾಂಬೋರ್ಗಿನಿ ಕಾರನ್ನ ಕರ್ನಾಟಕದಲ್ಲಿ ಓಡಿಸೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 1,05,00,000 ಶುಲ್ಕವನ್ನ ನಾವು ಪಾವತಿ ಮಾಡಿದ್ದೀವಿ ಅಂತೇಳಿ ನ್ಯಾಯಾಧೀಶರ ಮುಂದೆ, ನ್ಯಾಯಮೂರ್ತಿಗಳ ಮುಂದೆ ಅವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನ ನ್ಯಾಯಾಧೀಶರು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನೀವು ಕಟ್ಟಿರುವಂತ ಶುಲ್ಕ ಏನಿದೆ 1,05,00,000 ರೂಪಾಯಿ ಹಣದಿಂದ ಸುಮಾರು 10 ಅನಾಥಾಶ್ರಮಗಳನ್ನ ನಾವು ಮೇಂಟೈನ್ ಮಾಡುವಂತ ಕೆಲಸವನ್ನ ಮಾಡಬಹುದಾಗಿತ್ತು ಅಂತ ಹೇಳಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಪೀಠ ಮಾಡಿತು. ಜೊತೆಗೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಲ್ಯಾಂಬೋರ್ಗಿನಿ ಕಾರು ಚಾಲಕರು ಮಾಡಿರುವಂತಹ ಒಂದು ಮಿಸ್ಟೇಕ್ಗೆ ನೀವು ಸಮುದಾಯ ಸೇವೆಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಆ ಒಂದು ಕಾರನ್ನ ಸೈಡಿಗೆ ನಿಲ್ಲಿಸಿ ಸಮುದಾಯ ಸೇವೆಯನ್ನ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಹೈಕೋರ್ಟ್ ಆ ಒಂದು ಲ್ಯಾಂಬೋರ್ಗಿನಿ ಕಾರಿನ ಚಾಲಕರಿಗೆ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಾರು ಚಾಲಕರು ಆ ಒಂದು ಸಮುದಾಯ ಸೇವೆಯನ್ನ ಸಲ್ಲಿಸೋದಕ್ಕೆ ರೆಡಿ ಇದ್ದಾರೆ ಅಂತ ಕೂಡ ಕಾರು ಮಾಲೀಕರ ಪರ ವಕೀಲರು ನ್ಯಾಯಪೀಠಕ್ಕೆ ಒಂದು ಮನವಿಯನ್ನು ಅಂದರೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಿದರು.
ಈ ಒಂದು ಸಮುದಾಯ ಸೇವೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರೇ ಒಂದಷ್ಟು ಸೂಚನೆಯನ್ನು ಕೂಡ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 6ನೇ ತಾರೀಕು ಸಂಪೂರ್ಣವಾದಂತಹ ಒಂದು ಆದೇಶವನ್ನು ಹೈಕೋರ್ಟ್ ಹೊರಡಿಸುವಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕೂ ಮುನ್ನ ಈ ಒಂದು ಪ್ರಕರಣದ FIR ತನಿಖೆಗೆ ಈಗ ಸದ್ಯಕ್ಕೆ ತಡೆಯನ್ನು ನೀಡುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಈ ಒಂದು ವಿಡಿಯೋ. ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಕಮೆಂಟ್ ಹಾಕುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಒಂದಷ್ಟು ಜನ ಸಾರ್ವಜನಿಕರು ಕೂಡ ಮಾಡಿದರು. ಅದಾದಮೇಲೆ ಕಮೆಂಟ್ಗಳನ್ನು ನೋಡಿ ಆ ಒಂದು ವಿಡಿಯೋನ ವೈರಲ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಲ್ಯಾಂಬೋರ್ಗಿನ ಕಾರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತ್ತು. ಜೊತೆಗೆ ಈ ರೀತಿಯಾದಂತಹ ಒಂದು ರ್ಯಾಶ್ ಡ್ರೈವಿಂಗ್ ಮಾಡುವಂಥ ವಿಚಾರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಾಕಷ್ಟು ಸಂದರ್ಭದಲ್ಲಿ ನಾವು ಕೂಡ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ನೋಡ್ತಿರ್ತೀವಿ. ಬೆಂಗಳೂರಿನಲ್ಲಿ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ರ್ಯಾಶ್ ಡ್ರೈವಿಂಗ್ ಮಾಡುವಂಥದ್ದಾಗಿರ್ಬೋದು, ವಿಭಿನ್ನವಾದಂಥ ಕರ್ಕಶ ಶಬ್ದವನ್ನು ಮಾಡಿಕೊಂಡು ಸೈಲೆನ್ಸರನ್ನು ಶಬ್ದ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಅಂಥವರ ವಿರುದ್ಧ ಸಂಚಾರಿ ಪೊಲೀಸರು ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣದ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ RR ನಗರದಂತಹ ಟ್ರಾಫಿಕ್ ಇರುವಂಥ ಏರಿಯಾದಲ್ಲೂ ಕೂಡ ನೀವು ಅಷ್ಟೊಂದು ರ್ಯಾಶ್ ಆಗಿ ಮತ್ತೆ ಅಷ್ಟೊಂದು ಕರ್ಕಶವಾಗಿ ಶಬ್ದ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಪ್ಪ ಓಡಾಟ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಅಂತೇಳಿ ನ್ಯಾಯಮೂರ್ತಿಗಳೇ ಒಂದಷ್ಟು ಆಶ್ಚರ್ಯಕವಾಗಿ ಒಂದಷ್ಟು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅರ್ಜಿದಾರರ ಪರ ವಕೀಲರು ಅಂದರೆ ಲ್ಯಾಂಬೋರ್ಗಿನಿ ಕಾರ್ನ ಬಾಲಿಕರ ಪರ ವಕೀಲರಾದಂತಹ ಅಜಿತ್ ಅವರು ಕೂಡ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ವಾಹನಗಳು 60ರಿಂದ 70 ಸ್ಪೀಡ್ನಲ್ಲಿ ಬೆಂಗಳೂರಿನಲ್ಲಿ ಓಡಾಡುತ್ತೆ. ಈ ರೀತಿಯಾಗಿ ಏನಾದರೂ ಓಡಾಟ ಮಾಡಿದರೆ ಏನಾದರೂ ಫೈನ್ ಹಾಕಬೇಕು ಅನ್ನೋದಿದ್ರೆ ದೇಶದಲ್ಲಿ ಸಾಕಷ್ಟು ವಾಹನ ಮಾಲೀಕರು ಈ ರೀತಿಯಾಗಿ ಓಡಾಟ ಮಾಡ್ತಾರೆ, ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಸದ್ಯಕ್ಕೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಫೆಬ್ರವರಿ 6ನೇ ತಾರೀಕು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮುಂದೂಡುವಂಥ ಕೆಲಸವನ್ನು ನ್ಯಾಯಪೀಠ ಮಾಡಿದೆ. 6ನೇ ತಾರೀಕು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸುವಂಥ ಕೆಲಸವನ್ನು ಮಾಡುತ್ತೆ. ಅಲ್ಲಿವರೆಗೂ ಕೂಡ ಪ್ರಕರಣಕ್ಕೆ ತಡೆ ನೀಡುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಾದೇಶ್, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.